ಚಾನಲ್ಗೆ ಸ್ವಾಗತ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಿರುವಂತಹ ಟಾಪಿಕ್ ಏನಂದರೆ ಸಬ್ಸ್ಕ್ರೈಬರ್ ಲೆಸ್ ಆಗೋ ಕಾರಣಗಳೇನು ಅಂತ ಕೇಳ್ತಾರೆ ತುಂಬ ಜನ. ನಾನು ಫಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ. ಸೊ ಈಗ ಮಾಡ್ತಿರೋ ವಿಡಿಯೋ ಸಪ್ರೇಟಾಗಿ ಮಾಡ್ತಿರೋದು. ಇದು ಸಬ್ಸ್ಕ್ರೈಬರ್ ಲೆಸ್ ಯಾಕೆ ಆಗುತ್ತೆ, ಪ್ಲಸ್ ಲೆಸ್ ಆಗೋದಾಗೆ ಹೇಗೆ ಮಾಡ್ಕೋಬೋದು, ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು ಕೇಳ್ತಾ ಇದ್ದೀನಿ. ಸೊ ಈ ಲೆವೆಲ್ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬರ್ ಯಾಕೆ ಲೆಸ್ ಆಗುತ್ತೆ, ಹಾಗೆ ಈ ಒಂದು ಸಬ್ಸ್ಕ್ರೈಬರ್ನ ಹೇಗೆ ನಾವು ಉಳಿಸ್ಕೊಳ್ಬೋದು ಹೇಳ್ತಾ ಇದ್ದೀನಿ. ಸೊ ನಾನು ಹೇಳೋದಂದರೆ ಮೊದಲನೇ ಪಾಯಿಂಟ್ ಸಬ್ಸ್ಕ್ರೈಬರ್ ಲೆಸ್ ಆಗೋದು ಸ್ಪ್ಯಾಮ್ ಅಕೌಂಟ್ಸ್. ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನಂದರೆ ನಿಮ್ಮ ಕೆಲವರು ಫೇಕ್ ಅಕೌಂಟಿಗೆ ನೋಡಿರ್ತಾರೆ, ಇಲ್ಲ ಅಂತಂದರೆ ಇದ್ರ ಬಗ್ಗೆ ಏನು ನಿಮ್ಮ ಬೇರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ, ಅವ್ರ ಚಾನಲ್ ಡಿಲೀಟ್ ಆಗಿರುತ್ತೆ, ರಿಮೂವ್ ಇರುತ್ತೆ, ಅಥವಾ ಅವ್ರ ಚಾನಲ್ ಆ್ಯಕ್ಟಿವ್ ಆಗಿರಲಿಲ್ಲ ಅಂದರೆ ಸಬ್ ಲೆಸ್ ಆಗುತ್ತೆ. ಇದೊಂದು ಪಾಯಿಂಟು. ಸೊ ಇಷ್ಟು ಪಾಯಿಂಟಲ್ಲಿ ನಿಮಗೆ ಸಬ್ ಲೆಸ್ ಆಗೋ ಕಾರಣಗಳಿರುತ್ತೆ. ಮತ್ತು ಇನ್ನೊಂದು 4ನೇ ಪಾಯಿಂಟ್ ಮೇನ್ ಏನಂದರೆ ನಿಮ್ಮ ಸಬ್ಸ್ಕ್ರೈಬರ್ ಏನಿರ್ತಾರೆ ಅವರಿಗೆ ಕೊಟ್ಟ ತಕ್ಷಣ ರಿಟರ್ನ್ ಮಾಡಿದ್ರೆ ಲೆಸ್ ಆಗುತ್ತೆ. ಅದು ಸಬ್ಬು ನೀನು ಆಟ ಅಲ್ಲ. ಸಬ್ಬು 24 ತಾಸು 2 ದಿನ ಬಿಟ್ಟೇ ಕೊಟ್ಟರು ಸಬ್ಬು ಉಳಿಯುತ್ತೆ, ಇಲ್ಲಾಂದರೆ ಸಬ್ಬು ಉಳಿಯೋದಿಲ್ಲ, ಲೆಸ್ ಆಗುತ್ತೆ. ಪ್ರತಿಯೊಂದು ಚಾನಲ್ಗೆ ಹೇಳ್ತಿರೋದು ನಾನು, ಯಾವ ಒಂದೇ ಚಾನಲ್ ಹೇಳ್ತಾ ಇಲ್ಲ, ಎಲ್ಲ ಚಾನಲ್ಗೂ ಇದು ವಿಷಯ. ಯಾಕಂದರೆ 24 ಗಂಟೆ ಬಿಟ್ಟೇ ಸಬ್ ರಿಟರ್ನ್ ಮಾಡಬೇಕಾಗುತ್ತೆ. ಯಾರು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೋ ಆ ಚಾನಲ್ ವೀಡಿಯೋ ವಾಚ್ ಮಾಡ್ಕೋಬೇಕು, ಅಥವಾ ಶಾರ್ಟ್ ವೀಡಿಯೋ ವಾಚ್ ಮಾಡಿ ಕಮೆಂಟ್ ಮಾಡಿದ್ರೆ ಮಾತ್ರ ರಿಟರ್ನ್ ಮಾಡಿ. ಬರಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ರಿಟರ್ನ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಕೇಳೋದಂಗೆ ರಿಟರ್ನ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ವೀಡಿಯೋ ನೋಡಿರ್ತಾರ, ಈಗ ಕಮೆಂಟ್ ಮಾಡಿರ್ತಾರೆ ಮಾತ್ರ ರಿಟರ್ನ್ ಮಾಡಿ. ಬರಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ರಿಟರ್ನ್ ಮಾಡೋದವ್ರಿಗೆ ಪಬ್ಲಿಕ್ ಸಬ್ಸ್ಕ್ರೈಬರ್ ಅಂತ ಆ ಥರ ಮಾಡಿದ್ರೆ ಲೆಸ್ ಆಗುತ್ತೆ, ಸಬ್ ಕಂಪ್ಲೀಟಾಗಿ ಲೆಸ್ ಆಗುತ್ತೆ. ಓಕೆ. ಸೊ ಇಷ್ಟನ್ನು ಮಾಡ್ಕೊಂಡ್ಮೇಲೆ ಇನ್ನೊಂದೇನೆಂದರೆ ನೀವು ಸಬ್ಸ್ಕ್ರೈಬರ್ ಉಳಿಸ್ಕೊಳ್ಳೋಕೆ ಈ ಥರ ಮಾಡ್ಕೊಂಡು ಹೋಗಿ. ನಂದು ನೋಡಿ ಸಬ್ಸ್ಕ್ರೈಬರ್ ಲೆಸ್ ಆಗ್ತಿಲ್ಲ, ಯಾಕಂದ್ರೆ ನಾನು ಈ ಥರ ಉಳಿಸ್ಕೊಂಡ್ಬಿಟ್ಟಿದ್ದೀನಿ. ಸಬ್ಸ್ಕ್ರೈಬರ್ ಈ ಥರ ಮಾಡ್ತಾಯಿದ್ದೀನಿ, 24 ಗಂಟೆ ಬಿಟ್ಟು ರಿಟರ್ನ್ ಮಾಡ್ತಾಯಿದ್ದೀನಿ. ನನ್ನ ಸಮಯದಲ್ಲಿ ನನಗೆ ಏನು ಸಬ್ಸ್ಕ್ರೈಬರ್ ಲೆಸ್ ಆಗ್ತಾಯಿಲ್ಲ. ಮೊದಲು ನಂಗೆ ತುಂಬ ಲೆಸ್ ಆಗ್ತಿತ್ತು. 100 ರೀಚ್ ಆಗಬೇಕಾದ್ರೆ ಪುನಃ ಲೆಸ್ ಆಗೋದು ಆ ಥರ ಆಗ್ತಿತ್ತು ಚಾನಲ್ ಮಾಡಬೇಕಾದ್ರೆ. ಮತ್ತು ಈ ಟ್ರಿಕ್ ಮಾಡ್ಕೊಂಡ್ಮೇಲೆ ನನಗೆ ಸರಿಯಾಗಿ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರೆ, ಜನಗಳು ಬರ್ತಾ ಇದ್ದಾರೆ, ವಾಚ್ ಟೈಮ್ ಕೂಡ ಬರ್ತಾ ಇದೆ. ನಿಧಾನವಾಗಿ ಅಷ್ಟೇ ಬರೋದು ಪರವಾಗಿಲ್ಲ, ಬರ್ತಾ ಇದ್ದಾರೆ. ಸೊ ಇಷ್ಟು ಆಗ್ತಾಯಿದೆ. ಸೊ ಇಷ್ಟೆಲ್ಲ ಮಾಡ್ಕೊಳಕ್ಕೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ. ನೀವೆಲ್ಲ ನಿಮ್ಮ ಒಂದು ಸಹಕಾರ ಇದೆ. ಯಾಕಂದ್ರೆ ನಾನು 2.32K ಆಗಿದೆ ಸಬ್ಸ್ಕ್ರೈಬರ್ಸು. ಸೊ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೋಸ್ಕರ 2 ಮಂತ್ಸಲ್ಲೇ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 2 ಮಂತಲ್ಲಿ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊಂಡಿರೋ ನನ್ನ ಸೀಕ್ರೆಟ್ ಟ್ರಿಕ್ಕನ್ನು ನಿಮಗೆಲ್ಲ ಗೊತ್ತಿರ್ಬೋದು, ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ. ಅದು ಹಾಕಿದ್ದೀನಿ, ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಕೇಳ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್. ಬಾಯ್ ಬಾಯ್.